ಈ ಹೋಳಿಯ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಮತ್ತೆ ಮರಳಿ ಒಂದು ರೀತಿ ಆವಾಜ್ ಮಾಡ್ತಾ ಇದ್ದಾರೆ. ಅದರಲ್ಲೂ BJP ಜೊತೆಗೆ ಮತ್ತೆ ಸ್ನೇಹವನ್ನು ಬೆಳೆಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ತಾವೇನು ಇಡೀ ರಾಜ್ಯ ತುಂಬ ಹಬ್ಬಿಸಬೇಕು, ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅಂತ ಕಟ್ಟಿದರು ಭಾಳ ದೊಡ್ಡ ಕನಸುಗಳಿಂದ. ಅದರ ರಿಸಲ್ಟ್ ಏನಾಗಿದೆ ನಿಮ್ಗೆ ಗೊತ್ತದ. ಗಂಗಾವತಿಯಲ್ಲಿ ಅವರು ಆಯ್ಕೆ ಆಗೋದನ್ನು ಬಿಟ್ಟರೆ ಮತ್ತೆ ಯಶಸ್ವಿ ಆಗಲಿಲ್ಲ. ಅವ್ರಿಗೂ ತಮ್ಮ ಲಿಮಿಟೇಷನ್ ಗೊತ್ತಾಗಿರ್ಬೋದು ಮತ್ತು ಅವರಿಗೆ ಅನಿವಾರ್ಯನೂ ಇರ್ಬೋದು. ಯಾಕಂದರೆ ಒಂದು ರಾಷ್ಟ್ರೀಯ ಪಕ್ಷದ ಗೆಳೆತನ ಬೇಕಾಗಿತ್ತು ಅವರಿಗೆ. ಅದು ದೊಡ್ಡ ಒಂದು ಆರೋಪಗಳಿದ್ದು. ಇನ್ನೂ ಅದಾವ ಆರೋಪಗಳು. ಬಳ್ಳಾರಿಯ ಗುಡ್ಡೆಗಳನ್ನು, ಬಳ್ಳಾರಿ ಕಬ್ಬಿಣವನ್ನು ಎಲ್ಲ ಮುಗಿಸಿದವರು ಇವರು ಅಂತೇಳಿ, ಮಾರಿದವರು ಇವರು ಅಂತೇಳಿ ಸಂತೋಷ್ ಹೆಗಡೆ ಅವರು ಇವತ್ತಿಗೂ ಸಹಿತ ಆರೋಪ ಮಾಡಿದಂಥ ದೊಡ್ಡ ಪತ್ರಗಳು ಇನ್ನೂ ಇದ್ದಾವೆ. ಕೋರ್ಟ್ನಲ್ಲಿ ಮ್ಯಾಟ್ರ್ ಇದೆ. ಇಂಥ ಒಬ್ಬ ಜನಾರ್ದನ್ ರೆಡ್ಡಿ ಅವರಿಗೆ ಒಂದು ರಾಷ್ಟ್ರೀಯ ಪಕ್ಷದ ಸಹಾಯ ಬೇಕೇ ಬೇಕಂತ. ಯಾಕಂದರೆ ಇವು ಈಗಾಗಲೇ ಬೆಂಬಲದ ಭೂತವಾಗಿ ಅವ್ರ ಮೇಲೆ ಅನೇಕ ಆರೋಪಗಳು ಬಂದಿದ್ದಾವೆ. ಒಂದು ಕಾಲಕ್ಕೆ ಜನಾರ್ದನ್ ರೆಡ್ಡಿ ಅವರು ಯಾವ ರೀತಿ ಇದ್ರಪ್ಪ ಅಂತಂದ್ರೆ, ಗಾಲಿ ಜನಾರ್ದನ್ ಅವರು ಈವನ್ ಯಡಿಯೂರಪ್ಪನವರು ಸಹಿತ ಬೆದರಿಸುವಂಥ, ಬ್ಲ್ಯಾಕ್ ಮೇಲ್ ಮಾಡುವಂಥ ಒಂದು ವ್ಯಕ್ತಿತ್ವವನ್ನು ಪಡೆದಿದ್ರು. ಈಗ ಅವ್ರ ಟಗ್ ಆಫ್ ವಾರ್ ಇತ್ತು. ಕಾಂಗ್ರೆಸ್ ಜೊತೆಗಿಂತ ಮೊದಲಿನ ಇತ್ತು. ಹೀಗಾಗಿ ಆದರೂ ನಮ್ಮ ಸ್ವರ್ಗೀಯ ಏನಪ್ಪ ಅಂತಂದ್ರೆ ಸ್ವರಾಜ್ಯಮ್ಮ, ನಿಮಗೆ ಗೊತ್ತಿದ್ದ ಹೆಣ್ಮಗಳು, ಆ ತಾಯಿಯಿಂದಾಗೆ ಇವರಿಗೆ ಸುಷ್ಮಾ ಸ್ವರಾಜ್ ಅವರಿಂದಾಗೆ ಇವ್ರಿಗೊಂದು ರಾಜಕೀಯ ಜೀವನ ಅಥವಾ ಮರುಳು ಸಿಕ್ಕಿತ್ತು. BJPಯಲ್ಲಂತೂ ಅವ್ರದ್ದು ಮಾತು ಭಾಳ ನಡೀತಾ ಇತ್ತು. ಈ ಸುಷ್ಮಾ ಸ್ವರಾಜ್ ಅವರು ಲೀಡಿಂಗಲ್ಲಿ ಇರೋವರೆಗೆ. ಆದರೆ ಇವರು ಮಾಡಿದಂಥ ಒಂದು ಕುಕರ್ಮ್ ಅನ್ರಿ ಅಥವಾ ಕಲ್ಲಿದ್ದಿನ ಕಬ್ಬಿಣ ವ್ಯವಹಾರ ಅನ್ರಿ, ಅವು ವ್ಯವಹಾರ ಅನ್ರಿ, ಅವರು ಸಹಿತ ದೂರ ಮಾಡಿಬಿಟ್ಟಿತ್ತು. BJPಯವ್ರನ್ನ ಭಾಳಷ್ಟು ಪ್ರೀತಿ ಮಾಡ್ತಾಯಿತ್ತು. ಯಾಕಂದ್ರೆ ಸಾಕಷ್ಟು ಪಾರ್ಟಿ ಬಂದು ಬರ್ತಿತ್ತು ಅಂತೇಳಿ ದೊಡ್ಡ ಪ್ರಮಾಣದಲ್ಲಿ. ಹೀಗಾಗಿ ಅವ್ರು ಏನು ಮಾಡಿದ್ರು ಎಸ್, ಅದ್ರ ಸಮಯ ಒಂದು ರೀತಿ ಇರೋದಿಲ್ಲಲ್ರಿ, ಕಾಲು ತಿರುಗ್ತಾ ಇರ್ತದೆ. ಆ ಒಂದು ಕಬ್ಬಿಣದ ಒಂದು ಹಗರಣದಿಂದ ನಮ್ಮ ಸಂತೋಷ್ ಹೆಗಡೆ ಅವರ ತನಿಖಾ ವರದಿಯಿಂದಾಗಿ ಭಾಳಷ್ಟು ಹಿಂಬಡ್ತಿನ ಬಿಡಬೇಕಾಯಿತು ಜನಾರ್ದನ್ ರೆಡ್ಡಿ ಅವರು. ಆ ಸಂದರ್ಭದಲ್ಲೇ ಅವ್ರು ಸಾಕಷ್ಟು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲೇ ನೋವು ಅವ್ರು ಅನುಭವಿಸಿದ್ರು. ಅವ್ರು ಮಾಡಿದ್ದಂತ ಸರಿ ಇತ್ತಂತಲ್ಲ, ತಪ್ಪಿಗಾಗಿ ಆದಂಥ ಎಲ್ಲ ಘಟನೆಗಳು. ಅವ್ರು ಏನೂ ಕರ್ಕೊಬೋದು ಅದಕ್ಕೆ. ಬಟ್ ಹೀಗಾಗಿ ಅವರು BJPಯಿಂದ ದೂರ ಸರಿದ್ಬಿಟ್ರು. ಇವರು ಕೊನೆಯ ಕಾಲದಲ್ಲೇ ತಮ್ಮ ಸುಷ್ಮಾ ಸ್ವರಾಜ್ ಅವರು ಸಹಿತ ಅವ್ರಿಗೆ ಭೇಟಿ ಆಗೋದು ಬಿಟ್ಬಿಟ್ರು. ಅಂದರೆ ಅಷ್ಟೊಂದು ಇವರ ಬಗ್ಗೆ ಒಂದು ಆರೋಪ, ಅಪರಾಧ ಆರೋಪಗಳು ಬಂದಿದ್ದು. ಮತ್ತು ಇವತ್ತಿಗೂ ಕರ್ನಾಟಕ ಮತ್ತು ನಮ್ಮ ಆಂಧ್ರದೊಳಗೆ ಅಂದರೆ ಇವತ್ತಿನ ತೆಲಂಗಾಣದೊಳಗೆ ಭಾಳ ಸ್ವಲ್ಪ ಡಿಸ್ಪ್ಯೂಟ್ ಇದ್ದು ಸುಳ್ಳಿನಲ್ಲ. ಯಾಕಂದ್ರೆ ಆ ರೀತಿಯಾಗಿ ಇಡೀ ಗುಡ್ಡೆಗಳನ್ನು ಏನಪ್ಪ ಅಂತಂದ್ರೆ ಕಿತ್ತಾಕಿ ಬಾರ್ಡರ್ ಸಹಿತ ಚೇಂಜ್ ಮಾಡಿದ್ದೀನಿ ಇದ್ರ ಮೇಲೆ ಆರೋಪಗಳಿದ್ದಾವೆ ಸಾಕಷ್ಟು. ಇನ್ನೇನಂದ್ರೆ ಸಾಕಷ್ಟು ಗಳಿಸಿ ಹೋಗಿದ್ರು, ಸಾಕಷ್ಟಾಗಿ ಬೆಳೆದು ನಿಂತಿದ್ರು. ಹೀಗಾಗಿ ಹೇಗೋ ಏನೋ ಮ್ಯಾನೇಜ್ ಆಗಿ ಕೋರ್ಟ್ ಮ್ಯಾಟ್ರ್ ಇತ್ತು. ಕೋರ್ಟ್ನಿಂದ ಬಳ್ಳಾರಿಗೆ ಬರ್ಕೊಡು ಅನ್ನೋಂಥ ಆಜ್ಞೆಗಳಿದ್ದು. ಅದು ಹೆಂಗೋ ಏನು ಮತ್ತು ಗಂಗಾವತಿಲಿ ನಿಂತು ಇವತ್ತು ಆರಿಸಿ ಬಂದಿದ್ದಾರೆ, ಶಾಸಕರಾಗಿದ್ದಾರೆ. ಮತ್ತು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅಂತ ಕಟ್ಕೊಂಡು ಸಾಕಷ್ಟು ತಮ್ಮ ಶಕ್ತಿಯನ್ನು ತೋರಿಸಿದ್ದಾರೆ ಇವತ್ತು. ಮತ್ತು ಇನ್ನೂ ಇಷ್ಟು ಅವರು ಇವನ್ ಅವ್ರ ಮೇಲೆ ಅದು ದಾಳಿಯನ್ನು ಗಮನಿಸಿದರೆ ಅವ್ರು ಇಷ್ಟರಲ್ಲೇ ಅವ್ರು ಸಾಕಷ್ಟು ನಶಿಸಿ ಹೋಗ್ಬೇಕಾಗಿತ್ತು. ಅವ್ರು ಉಳಿದಿದ್ದಾರೆ. ಇವತ್ತು ಮತ್ತು ತಮ್ಮ ಶಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಒಂದು ಕಾಲಕ್ಕಂತೂ ಇದಕ್ಕೆ ಬಳ್ಳಾರಿ ರಿಪಬ್ಲಿಕ್ ಅಂತ ಕರಿತಾಯಿದ್ರು. ರಿಪಬ್ಲಿಕ್ ಒಂದು ಸ್ವಂತ ಬೇರೆ ರಾಜ್ಯನಪ್ಪ, ನಮಗೆ ಸಂಬಂಧಿಸಿದ್ದಲ್ಲ ಅನ್ನೋಷ್ಟರ ಮಟ್ಟಿಗೆ ಅದ್ರ ಮೇಲೆ ಕಾಮೆಂಟ್ಸ್ ಆದವು. ಮತ್ತು ಇದ್ದಿದ್ದನ್ನು ಸುಳ್ಳಲ್ಲ. ಅಲ್ಲಿ ಯಾರ ಆಡಳಿತ ಯಾರ ಮಾತು ನಡೀತಾ ಇರಲಿಲ್ಲ. ಕೇವಲ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು, ಕರುಣಾಕರ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಬಟ್ ರೆಡ್ಡಿಗಳ ದಿನ ಅಲ್ಲಿತ್ತು. ಹೀಗಾಗಿ ಮತ್ತು ಜೊತೆಗೆ ಅವತ್ತಿನ YSR ಅವರ ಗೆಳೆತನ, ಕಾಂಗ್ರೆಸ್ಸಿನ ಗೆಳೆತನ ಅವ್ರಿಗೆ ತೆಲಂಗಾಣದಲ್ಲೇ ಅಂದ್ರೆ ಆಗಿನ ಆಂಧ್ರದಲ್ಲಿದ್ದು. ಹೀಗಾಗಿ ಎರಡೂ ಕಡೆಗಳಿಂದ ಅವ್ರ ರಾಜಕೀಯ ಬೆಳೆಯೋದಕ್ಕೆ ಬಳ್ಳಾರಿ ದೊಡ್ಡ ಒಂದು ಏನಪ್ಪ ಅಂದ್ರೆ ಆಡಂಬೋಲ ಆಗಿತ್ತು. ಬೆಳೆದು ನಿಂತರು, ಸಾಕಷ್ಟು ಗಳಿಸಿ ಹೋಗಿದ್ರು. ಕೌಂಟ್ಲೆಸ್ ಬಂಗಾರ ತಾಂಡ ಊಟ ಮಾಡ್ತಿದ್ರು ಅಂತ ಕೆಲವೊಬ್ರು ಕಥೆ ಹೇಳ್ತಾ ಇರ್ತಾರೆ. ಅದು ಸುಳ್ಳಿನಲ್ಲ. ಈ ಎಲ್ಲ ನೆಲೆಗಟ್ಟಿನಲ್ಲ. ಜನಾರ್ದನ್ ರೆಡ್ಡಿ ಅವರು ಏನಪ್ಪ ಅಂದ್ರೆ ತಮ್ಮ ಒಂದು ಈ ಒಂದು ಖನಿಜದಿಂದಾಗಿ, ಕಬ್ಬಿಣದಿಂದಾಗಿ, ಅದರ ಲಾಭದಿಂದಾಗಿ ಸಾಕಷ್ಟು ಹೆಸರು ಪಡ್ಕೊಂಡ್ರು. ಅದು ಅದೇ ಕಾಲಕ್ಕೆ ದುಡ್ಡನ್ನು ಗಳಿಸ್ಕೊಂಡ್ರು. ಹೀಗಾಗಿ ಇವ್ರನ್ನ ಕಂಡ್ರೆ ದೂರ ಆಗಿರೋದ ಪ್ರಸಂಗ BJPಗೆ ಇತ್ತು. 2023ವರೆಗೂ ಸಹ ಜನಾರ್ದನ್ ರೆಡ್ಡಿ ಅವ್ರನ್ನ ಹಚ್ಕೊಳ್ಳಿಕ್ಕೆ ತಯಾರಿರಲಿಲ್ಲ BJP.
ಇದು ಇಲ್ಲಿ ನಾವು ಗಮನಿಸಬೇಕಾಗಿದ್ದು. ಆದರೆ ಈಗ ನೋಡಿರಿ, ಸದಾ ಯಾರು ಯಾರ ವಿರುದ್ಧನೋ ವಿರೋಧಿನೂ ಅಲ್ಲ, ಮಿತ್ರರೂ ಅಲ್ಲ ರಾಜಕೀಯ, ಅದರಲ್ಲೂ ರಾಜಕೀಯದಲ್ಲಿ ಅದು ಇವತ್ತು ಸಿದ್ಧ ಆಗಿದೆ. ಶ್ರೀರಾಮುಲು ಅವ್ರ ಜೊತೆಗೆ ಇವ್ರದ್ದು ತಿಕ್ಕಾಟಿತ್ತು, ಕೊನೆಗೆ ಹೊಂದಾಣಿಕೆ ಆಯಿತು. ಯಡಿಯೂರಪ್ಪನ ಜೊತೆ ಹೊಂದಾಣಿಕೆ ಇತ್ತು, ಇದು ತಿಕ್ಕಾಟಿತ್ತು ಒಂದು ಅಧಿಕಾರಕ್ಕಾಗಿ. ಅದ್ರ ಮೇಲೆ ಅದು ಏನೋ ಆಗಿ ಉಳಿದು ಬಂದು ಇವತ್ತು ಅವ್ರ ಜೊತೆ ಹೊಂದಾಣಿಕೆ ಆಗ್ಯದ. ಯಡಿಯೂರಪ್ಪನ ಬ್ಲ್ಯಾಕ್ ಮೇಲ್ ಮಾಡಿದ್ದು ಇತ್ತು.